ಚುನಾವಣೆಯಲ್ಲಿ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಪಕ್ಷದ ನಾಯಕರ ಅಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ, ರಾಜ್ಯದ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವ್ರನ್ನ, ಅಧ್ಯಕ್ಷರಾಗಿರುವಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮತ್ತು ಇಡೀ ಪಕ್ಷವನ್ನೇ ತಾವು ನಂಬಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಅವಕಾಶ ಆಯಿತು. ತಿರ್ಕವ ಅತ್ತ ಆಮೇಲೆ ಮಾತಾಡ್ತಾರೆ. ನೀವು ಮತ್ತೆ ಸಿದ್ದರಾಮಯ್ಯನವ್ರನ್ನ, ಅವರ ನಾಯಕತ್ವವನ್ನು ನೀವು ವಿಶ್ವಾಸಕ್ಕೆ ತಗೊಂಡು ಮತ ನೀಡಿ ಅವ್ರನ್ನ ಆಶೀರ್ವಾದ ಮಾಡಿದ್ರಿ ಅಂತ ನಾವು ಮೆಲುಕು ಹಾಕ್ಲೇಬೇಕಾಗುತ್ತೆ. 2013-18 ನಡುವೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಸರ್ಕಾರ ಆಡಳಿತ ಮಾಡಿದಂಥ ಸಂದರ್ಭ, ತಮ್ಮ ಭಾಗ್ಯ ಕೊಟ್ಟವ್ರು ಯಾರು ಅಂದ್ರೆ ಇವತ್ತು ಕೂಡ ಯಾರನ್ನ ಹೇಳ್ತೀರಾ? ನೀವ್ ಹೇಳ್ಬೇಕು, ಸಿದ್ದರಾಮಯ್ಯನವರು ಅಂತೀರ. ನಂತರ ಬಂದ ಸರ್ಕಾರ ಅನೇಕ ಯೋಜನೆಗಳನ್ನ ಸ್ಥಗಿತ ಮಾಡಿಬಿಟ್ಟು ಮತ್ತೆ ಈ 23ರ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನ ತಾವೆಲ್ಲರೂ ಕೂಡ ಸ್ಮರಣೆ. ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮತ ನೀಡುವ ಮುಖಾಂತರ ತಾವು ಆಶೀರ್ವಾದವನ್ನು ಮಾಡಲಿಕ್ಕೆ ಅವಕಾಶ ಆಯಿತು, ಮಾಡಿದ್ರಿಂದ ಅವಕಾಶ ಆಯಿತು. ನಾನು ಕೂಡ ಅನೇಕ ಚುನಾವಣೆಗಳನ್ನ ಎದುರಿಸಿದ್ದೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ಹಿಂದೆ 1994-99ರ ನಡುವೆ ಜನತಾದಳದ ಚಕ್ರದ ಗುರುತಿನಲ್ಲಿ ನಿಂತು ಶಾಸಕನಾಗಿದ್ದೆ, ಸಂತೇಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಆವತ್ತು ನಾಗಪ್ಪನವರು ಆಯ್ಕೆ ಆಗಿದ್ರು, ಜಯಣ್ಣವರು ಆಯ್ಕೆ ಆಗಿದ್ರು, ನಾನು ಆಯ್ಕೆ ಆಗಿದ್ದೆ, ವಾಟಾಳ್ ನಾಗರಾಜ್ ಅವರು ಸ್ವತಂತ್ರರಾಗಿ ಆಯ್ಕೆ ಆಗಿದ್ರು, ಮಾದೇವ ಪ್ರಸಾದ್ ಗುಂಡ್ಲುಪೇಟೆಯಿಂದ ಆಯ್ಕೆ ಆಗಿದ್ರು ನಮ್ಮ ಜಿಲ್ಲೆನಲ್ಲಿ. ಮತ್ತೆ 2ನೇ ಬಾರಿ 99ರಲ್ಲಿ ಜನತಾದಳ ಇಬ್ಬಾಗ ಆದಾಗ ಒಟ್ಟಾರೆ ಮೈಸೂರು ಜಿಲ್ಲೆಯಲ್ಲಿ 16 ವಿಧಾನಸಭಾ ಕ್ಷೇತ್ರಗಳು ಇಬ್ಬರೇ ಆಯ್ಕೆ ಆಗ್ತಿದ್ರು, ನಾನು ಮತ್ತು ಮಾದೇವ ಪ್ರಸಾದ್ ರವರು. ಅವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ, ಜನತಾದಳ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ನಂತರ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಸೇರೋ ಮುಖಾಂತರ ಅನೇಕರು ಅವ್ರ ಜೊತೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಸೇರುವಂಥ ತೀರ್ಮಾನ ಕೈಗೊಂಡ್ರು. ಆದರೆ ನಾನು ಕಾಂಗ್ರೆಸ್ ಅವರು ಒಂದು ತೀರ್ಮಾನ ಅವತ್ತು ಕೈಗೊಳ್ಳಲಿಲ್ಲ. ಕಾರಣ, ಆ ಚುನಾವಣೆಯಲ್ಲಿ ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಾಯಿತು. ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದೆನ್ ಬುಲೆಟ್ ಅಂತ ಅಂಬೇಡ್ಕರ್ ವಾಣಿ ಇದೆ. ಅಂದ್ರೆ ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥದ್ದು ಹಳ್ಳಿಯ ರೈತನಿಗೂ ರಾಷ್ಟ್ರದ ರಾಷ್ಟ್ರಪತಿಗೂ ಮತದಾನದಕ್ಕೂ ಸಮವಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಅವತ್ತು ನಾನು ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸತತವಾಗಿ ನಾನು ಗೆಲುವನ್ನು ಸಾಧಿಸದೆ ಸೋಲಿನ ಮೇಲೆ ಸೋಲನ್ನು ಕಂಡಂತ ಅಭ್ಯರ್ಥಿ. ಈ ಬಾರಿ ಕೂಡ ಜನ ಅದೇ ರೀತಿ ಭಾವಿಸ್ಬಿಟ್ಟಿದ್ರು. ನಮ್ಮ ಪಕ್ಷದವ್ರನ್ನ ಆಡ್ಕೊತಿದ್ರು, ಅವನಿಗೆ ಅದೃಷ್ಟವೇ ಇಲ್ಲ, ಅವ್ನ ಮಕ್ಕ ಯಾರು ಒಟ್ಟು ಕೊಟ್ಟವರು, ಗೆದ್ದನಾವ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರಲ್ಲ, ನಾಡು ಭಾಷೆಯಲ್ಲಿ ಈ ಭಾಷೆ ಬಳಸಿದ್ದಾರೆ. ಆದರೆ ಈ ಬಾರಿ ಚುನಾವಣೆ ವಿಶೇಷವಾಗಿತ್ತು.
ಕಳೆದ ಬಾರಿ ನಾನು 52,500 ಮತ ಗಳಿಸಿ ಸೋತಿದ್ರು ಕೂಡ 18ರಲ್ಲಿ. ಈ ಬಾರಿ ನಾನು ಅಭ್ಯರ್ಥಿ ಆಗುವಂತ ಯಾವುದೇ ತರದ ಒಂದು ವಿಶ್ಲೇಷಣಾ ಮಾಧ್ಯಮ ಸ್ನೇಹಿತರು ಮಾಡ್ತಿರ್ಲಿಲ್ಲ ಸೋತಂತ ಅಭ್ಯರ್ಥಿ ವಿಚಾರದಲ್ಲಿ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಸಮೀಕ್ಷೆ ಆಧಾರದ ಮೇಲೆ ನನಗೆ ಅವಕಾಶವನ್ನು ಕೊಡ್ತು. ನಾನು ಕನಸು ಅಂದ್ಕೊಂಡಿರಲಿಲ್ಲ ಜನ ನನ್ನನ್ನು ಇಷ್ಟು ಅಂತರದಲ್ಲಿ ನನಗೆ ಮತ ಕೊಟ್ಟು ಹೆಚ್ಚಿನ ಮತಗಳ ಅಂತರದಲ್ಲಿ ನನಗೆ ಗೆಲುವನ್ನು ತಂದುಕೊಡ್ತಾರೆ ಅಂತೇಳಿ. ಇಡೀ ರಾಜ್ಯದಲ್ಲಿರ್ತಕ್ಕಂಥ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೀವೇನು 1,08,363 ಮತ ಕೊಟ್ಟಿದ್ರಿ, ನಾನು ಐದನೇ ಸ್ಥಾನದಲ್ಲಿ ಇರ್ತೇನೆ. ಹೆಚ್ಚು ಮತ ಗಳಿಸಿದಂತ ಕ್ಷೇತ್ರಗಳ ಪೈಕಿ 224 ಪೈಕಿ ಅಂದ್ರೆ ಹೆಚ್ಚು ಮತ ಗಳಿಸಿ ಗೆದ್ದಂತ ಸಾಲಿನಲ್ಲಿ ಐದನೇ ಸ್ಥಾನದಲ್ಲಿ ನಾನು ನಿಲ್ತೇನೆ. ಇವತ್ತು ನಮ್ಮ ಫಲಾನುಭವಿಗಳ ಮುಖದಲ್ಲಿರೋ ಸಂತೋಷ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ತಿಂಗಳಾಯ್ತು 2 ತಿಂಗಳಾಯ್ತು ಅಂದ್ರೆ ಕಾಯ್ತೀರಿ. ಈಗ ನಾವು ಅಂತೀವಿ ನಗರ ಭಾಗದಲ್ಲಿ 2,000 ರೂಪಾಯಿ ನಮಗೆ ದೊಡ್ಡದಲ್ಲ ಅಂತಾರೆ. ಅವ್ರು ಹೇಳ್ದಂಗೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ವಾಪಸ್ ಕೊಟ್ಬಿಡ್ಲಿ ಅವರು. ಪಾಪ ನೀವು 150ರಿಂದ 200-300 ರೂಪಾಯಿ ಕಂಬಳಗೆ ಸಂಪಾದನೆ ಮಾಡಿ ಬದುಕೋರು. ನಿಮಗೆ ಗೊತ್ತು ಆ 2,000 ರೂಪಾಯಿ ಮಹತ್ವ ಏನು ಅಂತ. ಯಾವ ದೊಡ್ಡ ಜನಕ್ಕೆ, ಯಾರ ದೊಡ್ಡ ಕೋಟಿ ಅಧಿಪತಿಗಳಿಗೆ, ಅನಿಲ್ ಅಂಬಾನಿ ಆ ಥರದವ್ರು ಯಾರಿಗೂ ಗೊತ್ತಿಲ್ಲ. ಆದ್ರೆ 2,000ದ ಒಂದು ಗೊತ್ತಿರೋದು ತಮ್ಮಗಳಿಗೆ. ನಮ್ಮ ಈ ಗ್ರಾಮೀಣ ಪ್ರದೇಶ, ಹಿಂದುಳಿದ ವರ್ಗದಂಥ ಪ್ರದೇಶಗಳಲ್ಲಿರುವಂಥವ್ರು, ಮಧ್ಯಮ ವರ್ಗದವರು, ಇಂಥವ್ರಿಗೆ ಗೊತ್ತು ಅದ್ರ ಮಹತ್ವ ಏನು ಅಂತಂತ. ಅದರಿಂದ ಇವತ್ತು ನಮ್ಮ ಒಂದು ಜೀವನ ದೃಢವಾಗಿ ಬೆಳೀತಾ ಇದೆ. ಯಾವುದರಿಂದ ನಮ್ಮ ಸಿದ್ದರಾಮಯ್ಯನವರು ಫಸ್ಟು ಯಾರೂ ಹಸಿವಿಲ್ಲದೆ ಮಲಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಿಂದ ಅಕ್ಕಿ ತಗೊಬಂದರು. ಇವತ್ತು 10 kg ಅಕ್ಕಿ ಸಿಗ್ತಾ ಇದೆ. ಅದೇ 50 ಅಧ್ಯಕ್ಷ 50 kg ಅಕ್ಕಿ ಹಾಕಿತ್ತು. ಅದರಿಂದ ಮುಂದಿನ